ಭಾರತದ ವೀರರ ಕಥೆ ಹೇಳಲು ದೇಶ ಪ್ರೇಮ ಎಲ್ಲರ ಮನಸ್ಸಲ್ಲಿ ಮೂಡಿಸಲು ತರುತ್ತಿದ್ದೇವೆ ಕ್ರಿಶ್ ಮತ್ತು ಪಾಲ್ಟಿ ಬಾಯ್. ಭಾರತ್ ಹೈ ಹಮ್. ಭಾರತ್ ಹೈ ಹಮ್. 5 4 3 2 1 ಈಗ ಮುಗೀತು ಕ್ರಿಶ್. ಸಾಕು ಕ್ರಿಶ್, ಇಷ್ಟು ಶಿರಶಾಸನ ಸಾಕು, ಈಗ ಎದ್ದೇಳು. ಆದ್ರೆ ಇವತ್ತಿನ ಎಕ್ಸರ್ಸೈಸ್ ಇನ್ನೂ ಮುಗ್ದಿಲ್ಲ ಅಲ್ವಾ? ಮತ್ತೆ ನನ್ನ ಕತೆ ಕೂಡ. ನನಗಂತೂ ಕನ್ಸಲೆಲ್ಲ ರಾಣಿ ಮತ್ತೆ ಯುದ್ಧನೇ ಬರ್ತಾ ಇತ್ತು. ನೀವೆಲ್ಲ ಬರೀ ಟೈಮ್ ಪಾಸ್ ಮಾಡ್ತಿರ್ತೀರಾ ಅಥವಾ ಸ್ಟೋರಿನೂ ಹೇಳ್ತೀರಾ? ಆಫ್ ಕೋರ್ಸ್, ಸಂಸ್ಕೃತಿ ಸ್ಟೋರಿ ಮೋಡ್ ಆನ್. ಸರ್ ಹ್ಯೂರೋಜ್ ತನ್ನ ವಿಶಾಲ ಆರ್ಮಿಯೊಂದಿಗೆ ಝಾನ್ಸಿಯನ್ನು ಸುತ್ತುವರಿದಿದ್ರು. ಬ್ರಿಟಿಷರು ತೋಪಿನಿಂದ ಬೆಂಕಿಯ ಗುಳ್ಳೆಗಳನ್ನು ಸಿಡಿಸುತ್ತಿದ್ರು. ರಾಣಿ ಲಕ್ಷ್ಮೀಬಾಯಿ ಹಾಗೂ ಜಲಕಾರಿ ಕೂಡ ಹೋರಾಡಿದ್ರು. ಆದರೆ ಅವರ ನಷ್ಟ ತುಂಬ ಹೆಚ್ಚಾಗಿತ್ತು. ಅವರ ಅದೆಷ್ಟೋ ಸೈನಿಕರು ಕೊಲ್ಲಲ್ಪಟ್ರು, ತುಂಬ ಗಾಯಾಳುಗಳಾಗಿದ್ರು. ಆದ್ದರಿಂದ ರಾಣಿಯ ಇತರ ಸಿಪಾಯಿಗಳ ಮನೋಬಲ ಕ್ಷೀಣಿಸತೊಡಗಿತು. ಆಗ ರಾಣಿಯವರು ಚಿಂತೆಗೊಳಪಟ್ಟಾಗ, ಯಾವಾಗ ಬ್ರಿಟಿಷ್ನವರು ನಮ್ಮನ್ನ ನೋಡ್ತಾರೋ ಅವ್ರಿಗೆ ಮೊದ್ಲು ವಿಧವೆ ಕಾಣಿಸ್ತಾಳೆ, ಆಮೇಲೆ ಒಬ್ಳು ಹೆಂಗ್ಸು, ಆಮೇಲೆ ಒಬ್ಬ ಭಾರತೀಯಳ್ನ. ಅವ್ರಿಗೆ ಈ 3 ಶಕ್ತಿಗಳ ಬಗ್ಗೆ ಗೊತ್ತಿಲ್ಲ. ಆದ್ರೆ ಈಗ ಸಮಯ ಬಂದಿದೆ ಅವ್ರಿಗೆ ಅರ್ಥ ಮಾಡ್ಸೋಕೆ. ಜೈ ಭವಾನಿ, ಜೈ ಭವಾನಿ, ಜೈ ಭವಾನಿ. ದಾಳಿ ಮಾಡಿ. ಆಗ ರಾಣಿಯ ಈ ಮಾತನ್ನು ಕೇಳುತ್ತಲೇ ಅವರ ಆರ್ಮಿಯಲ್ಲಿ ಹೊಸ ಚೇತನ ಉಂಟಾಯಿತು. ಇಂಗ್ಲಿಷ್ ಸೇನೆ ಕೋಟೆಯ ಗೋಡೆ ಮೇಲೆ ಇರುತ್ತಿದ್ದಾಗ ಆಗ ರಾಣಿಯ ಸೇನೆಯು ಮೇಲಿಂದ ಕುದಿಯುತ್ತಿರುವ ಎಣ್ಣೆಯನ್ನು ಸುರಿದರು. ಎದುರಾಳಿಗಳನ್ನು ಗೋಡೆಯಿಂದ ಬೀಳಿಸಿದರು. ಇಂಗ್ಲಿಷ್ ಸೇನೆಗೆ ಸ್ವಲ್ಪವೂ ಕಲ್ಪನೆ ಇರಲಿಲ್ಲ. ರಾಜನಿಲ್ಲದಿದ್ದರೂ ರಾಣಿ ಒಬ್ಬಳೇ ತನ್ನ ಕೋಟೆಯನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾಳೆ ಎಂಬುದಾಗಿ. ಆದರೆ ರಾಣಿ ಮುಂಚಿತವಾಗಿ ಸಿದ್ಧತೆಗಳನ್ನು ಮಾಡಿಟ್ಟುಕೊಂಡಿದ್ದಳು. ಯುದ್ಧವು ಹಲವು ದಿನಗಳವರೆಗೆ ರಾತ್ರಿ ಹಗಲು ಮುಂದುವರಿಯಿತು. ಆದರೆ ರಾಣಿ ಧೈರ್ಯದಿಂದ ಹೋರಾಡಿದರು ಮತ್ತು ಬ್ರಿಟಿಷರು ಯುದ್ಧದಲ್ಲಿ ಸೋತು ಹೋದರು. ಸರ್, ನನಗನ್ಸುತ್ತೆ ರಾಣಿಯವರು ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ತುಂಬಾ ಸಮಯದಿಂದ ಪ್ರಯತ್ನ ಪಡ್ತಿದ್ರು ಅಂತ. ಅದಕ್ಕೆ ಪೂರ್ತಿ ಇಲಾಖೆಯಲ್ಲಿ ಯಾರು ಕೂಡ ದವಸ ಧಾನ್ಯ ಮತ್ತು ತರಕಾರಿಗಳನ್ನ ಕೊಡ್ತಾನೆ ಇಲ್ಲ. ಈಗಾಗಲೇ 5 ದಿನ ಆಗಿದೆ. ನಮ್ಮ ಸೋಲ್ಜರ್ಸ್ ಇನ್ನಷ್ಟು ದಿನ ಹಸಿವಿನಿಂದ ಹೋರಾಡೋದಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಇಂಡಿಯನ್ಗೆ, ಅದರಲ್ಲೂ ಒಬ್ಬ ಭಾರತೀಯನ ಮುಂದೆ ಸೋಲನ್ನ ಒಪ್ಕೊಳ್ಳೋಕ್ ಇಷ್ಟಪಡಲ್ಲ. ರಾಣಿಗೆ ಇದರಿಂದ ಚಿಂತೆ ಆಗಿದ್ರೆ ಸರ್ ಹ್ಯೂರೋಸ್ ಕೂಡ ಈ ಯುದ್ಧದಿಂದ ಭಯ ಪಟ್ಟಿದ್ರು. ಆದ್ರೆ ಅವ್ರಿಗೆ ಬಂದೂಕುಗಳಿಗೇನು ಕಡಿಮೆ ಇರಲಿಲ್ಲ, ಫಿರಂಗಿಗಳು ಜಾಸ್ತಿನೇ ಇತ್ತು. ರಾಣಿ ಈ ಯುದ್ಧನ ಜಾಸ್ತಿ ದಿನ ಮಾಡೋಕ್ಕಾಗೋದಿಲ್ಲ ಅಂತ ಅನ್ಕೊಂಡಿದ್ರು. ಆಗ ತಾತ್ಯ ಟೋಪೆ ಅವರು ಇನ್ನೊಂದು ಕಡೆಯಿಂದ ಹ್ಯೂರೋಸ್ನ ಸೇನೆ ಮೇಲೆ ಆಕ್ರಮಣ ಮಾಡಿದ್ರು. ಈ ತಾತ್ಯ ಟೋಪೆಯಿಂದ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ. ನಮ್ಗೆ ಸುದ್ದಿ ಬಂದಿದೆ ನಮ್ಮವ್ರಿಗೆ ಸಹಾಯ ಬೇಕು ಅನ್ನೋದು. ಸ್ವಲ್ಪ ಜನ ತಾತ್ಯ ಟೋಪೆ ಹಿಂದೆ ಹೋಗಿ, ಇನ್ನೂ ಸ್ವಲ್ಪ ಜನ ಇಲ್ಲೇ ಇರಿ. ಆ ಕೋಟೆಯ ಬಾಗ್ಲನ್ ಮುರಿರಿ. ಒಂದ್ಸಲ ನಾವು ಆ ಕೋಟೆ ಒಳಗಡೆ ಹೋದ್ರೆ ಸಾಕು. ನೀವು ಮತ್ತೆ ದಾಮೋದರ್ ಉಳ್ಕೊಳ್ಳೋದು ಅಸಾಧ್ಯ ರಾಣಿ. ನೀವು ಬಾದಲನ್ನ ಸವಾರಿ ಮಾಡ್ಕೊಂಡು ಸೈನಿಕರ ಜೊತೆ ಇಲ್ಲಿಂದ ದೂರ ಹೊರಟೋಗಿ. ನಾನು ಒಂದ್ ಕಡೆಯಿಂದ ನಿಮ್ ತರ ಕಾಣಿಸ್ತೀನಿ. ನಾನ್ ಸ್ವಲ್ಪ ಹೊತ್ತು ಅವ್ರ ಜೊತೆ ಹೋರಾಡ್ಬೋದು. ನಾನ್ ಹಾಗ್ ಮಾಡೋದಿಲ್ಲ. ನಾನ್ ನಮ್ ಜನಗಳನ್ನ ಬಿಟ್ಟು ಹೋಗೋದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜ್ ಅವ್ರನ್ನ ನೆನ್ಪಿಸ್ಕೊಳ್ಳಿ ಮಹಾರಾಣಿ. ಒಂದೊಂದ್ಸಲಿ ಚಿಕ್ಕದಾಗಿ ಸೋಲೋದು ದೊಡ್ಡ ದೊಡ್ಡ ಗೆಲುವಿಗೆ ಅವಶ್ಯಕವಾಗಿರುತ್ತೆ. ಆ ರಾಣಿ, ನೀವು ಯುವರಾಜನನ್ನ ಕರ್ಕೊಂಡು ಕಾಲ್ಪೆ ಕಡೆ ಹೊರಡಿ. ಇವರನ್ನೆಲ್ಲ ನಾವು ನೋಡ್ಕೋತೀವಿ. ಕೊನೆಗೂ ಬ್ರಿಟಿಷರು ಝಾನ್ಸಿಯ ಕೋಟೆಯನ್ನು ಒಡೆಯೋದ್ರಲ್ಲಿ ಯಶಸ್ವಿಯಾದರು. ರಾಣಿ ಅಲ್ಲಿದ್ದಾರೆ, ಹಿಡೀರಿ ಅವ್ರನ್ನ. ಸರ್, ರಾಣಿನ ಸರ್ ಹಿಡ್ದಿದ್ದೀವಿ. ಕೊನೆಗೂ ನೀವು ನಮ್ಮ ಮುಂದೆ ಸೋಲನ್ನ ಒಪ್ಕೊಳ್ಳೇಬೇಕಾಯ್ತಲ್ವಾ? ಇವರು ಲಕ್ಷ್ಮೀಬಾಯಿ ಅಲ್ವೇ ಅಲ್ಲ? ಆದ್ರೆ ಯಾರಿದು? ಜಲ್ಕಾರಿ ಅವ್ರ ತರಾನೇ ಇರೋಳು. ಎಲ್ಲಿದ್ದಾರೆ ಲಕ್ಷ್ಮೀಬಾಯಿ? ಝಾನ್ಸಿ ಅವರ ಮನ್ಸಲ್ಲಿ, ರಕ್ತದ ಕಣಕಣದಲ್ಲಿ, ಈ ಮಾತೃಭೂಮಿಯ ಮೂಲೆ ಮೂಲೆಲು. ಈ ರೀತಿ ಮೀನ್ ಹಿಡಿಯೋ ಹೆಂಗಸು ರಾಣಿಗೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡಿದ್ಲು. ರಾಣಿಯು ತನ್ನ ಚಿಕ್ಕ ರಾಜಕುಮಾರ ದಾಮೋದರನನ್ನು ತನ್ನ ಬೆನ್ನಿಗೆ ಕಟ್ಟಿಕೊಂಡು ಕೋಟೆಯಿಂದ ಕಲ್ಪಿಗೆ ಹೊರಟಿದ್ದಳು. ಪ್ರತಿಯೊಂದು ತೋಪು ಸಿಡಿದಾಗ್ಲೂ ರಾಣಿಯ ಎದೆಯಲ್ಲಿ ಭಯ ಹೆಚ್ಚಾಗ್ತಾ ಹೋಯ್ತು. ಅವರು ಹೇಗಾದ್ರೂ ಕಾಲ್ಪಿನ ತಲುಪಲೇಬೇಕಾಗಿತ್ತು. ಆದ್ರೆ ರಸ್ತೆಯಲ್ಲಿ ಮಹಾರಾಣಿಯವರೇ, ಇಲ್ಲಿ ತುಂಬಾ ಜನ ಅಂಗರಿದ್ದಾರೆ. ನಾವು ಇವಾಗ ಬೇರೆ ದಾರಿಯಲ್ಲಿ ಹೋಗ್ಬೇಕು.
ಬೇರೆ ದಾರಿಯಿಂದ ಹೋಗೋದಕ್ಕೆ ನಮ್ಗೆ ತುಂಬಾ ಸಮಯ ಹಿಡಿಯುತ್ತೆ. ಹಾಗಾದ್ರೆ ನಾವ್ ಇವ್ರನ್ನ ದಾಟಿ ಹೇಗ್ ಹೋಗೋದು? ಇವ್ರನ್ನ ಸೋಲ್ಸಕ್ ಆಗೋದಿಲ್ಲ, ಆದ್ರೆ ದಾರಿ ತಪ್ಪಿಸ್ಬೋದು. ನನ್ನ ಹತ್ರ ಒಂದು ಉಪಾಯ ಇದೆ, ಕೇಳಿ. ಹೇ ಯಾರು ನೀನು? ಎಲ್ಲಿ ಹೋಗ್ತಾ ಇದೀಯಾ? ನಿನಗೆ ಕಮಾಂಡರ್ ಯೂರೋಸಿನ ಆರ್ಡರ್ ಸಿಕ್ಕಿಲ್ವಾ? ಏನ್ ಆರ್ಡರ್? ಕಮಾಂಡರ್ ಯೂರೋಸ್ 7 ದಿನದಿಂದ ಝಾನ್ಸಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ರಾಣಿ ಮತ್ತೆ ತಾತ್ಯ ಟೋಪಿ ನಮ್ಮನ್ನ 2 ಕಡೆಯಿಂದಾನು ಸುತ್ತುವರೆದಿದ್ದಾರೆ. ಅಲ್ಲಿ ತಿನ್ನೋದಕ್ಕೆ ಏನು ಸಿಗ್ತಾ ಇಲ್ಲ, ನೀನ್ ಇಲ್ಲಿ ನೋಡಿದ್ರೆ ಪ್ರಶ್ನೆ ಆಗ್ತಾ ಇದೆಯಾ? ನಾವು 2-3 ಸ್ಟೇಷನ್ ಇಂದ ರೇಷನ್ ಅನ್ನ ತಗೊಂಡು ವಾಪಸ್ ಹೋಗ್ಬೇಕು. ನಿನಗೆ ನನ್ ಮೇಲೆ ಸಂದೇಹನಾ? ಹಾಗಾದ್ರೆ ಸರಿ, ಆರ್ಡರ್ ಬರೋವರೆಗೂ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ಆದ್ರೆ ಕಮಾಂಡರ್ ಯೂರೋಸ್ ಅವರು ಏನಾದ್ರೂ ಕೇಳಿದ್ರೆ ನಾನು ಯಾಕೆ ತಡವಾಗಿ ಬಂದೆ ಅಂತ, ಅವಾಗ ನಾನು ನಿನ್ ಮೇಲೆ ಹೇಳ್ತೀನಿ. ಮತ್ತೆ ಅವ್ರ ಕೋಪ ಅಂತೂ ನಿನಗೆ ಗೊತ್ತೇ ಇದೆ ಅಲ್ವಾ? ಹ್ಯೂರೋಸ್ ಹೆಸರು ಕೇಳುತ್ತಲೇ ಬ್ರಿಟಿಷ್ ಕಾವಲುಗಾರರು ರಾಣಿ ಮತ್ತು ಅವಳ ತಂಡವನ್ನು ಹೋಗಲು ಬಿಟ್ಟರು. ರಾಣಿಯ ಉಪಾಯ ಫಲಿಸಿತು. ಆ ಬ್ರಿಟಿಷ್ ಶಿಬಿರದಿಂದ ಆಹಾರ ಪದಾರ್ಥಗಳನ್ನು ಮತ್ತು ಕೆಲವು ಆಯುಧಗಳನ್ನು ಸಂಗ್ರಹಿಸಿ ಅಲ್ಲಿಂದ ಹೊರಟರು. ಆಹಾ ಮಹಾರಾಣಿಯವರೇ, ಎಂತ ಉಪಾಯ ನಿಮ್ದು! ಆ ಆಂಗ್ಲರ ಕ್ಯಾಂಪಿನ ಮಧ್ಯದಿಂದನೂ ಬರಲಿಲ್ಲ, ಆದ್ರೆ ಅವರಿಂದ ನಾವು ಬಂದೂಕನ್ನ ಕೂಡ ಕಿತ್ಕೊಂಡಿದೀವಿ. ಮತ್ತಿದ್ರ ಬಗ್ಗೆ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅದೆಲ್ಲ ಚೆನ್ನಾಗಿದೆ ಕ್ರೀಶ್, ಆದ್ರೆ ರಾಣಿ ಪುಟ್ಟ ರಾಜಕುಮಾರ ದಾಮೋದರನನ್ನು ಹೇಗೆ ಬಚ್ಚಿಟ್ಟಳು? ಒಳ್ಳೆಯ ಪ್ರಶ್ನೆ. ಹೇಳ. ದಾಮೋದರನನ್ನು ರಾಣಿ ಕೆಳಗೆ ಕುದುರೆಯ ಹೊಟ್ಟೆಗೆ ಕಟ್ಟಿದ್ಲು. ಅವಳು ಅವನ ಮತ್ತು ಸಹಚರರ ನಡುವೆ ಇದ್ಲು, ಏಕೆಂದರೆ ರಾಜಕುಮಾರ ಕಾಣಸಿಗದಂತೆ. ಅರೆ ವಾ, ಬ್ರಿಲಿಯಂಟ್ ಐಡಿಯಾ. ರಾಣಿ ಹಿಂತಿರುಗಿ ನೋಡಿದಾಗ ಅದೇ ಬ್ರಿಟಿಷ್ ಕಾವಲುಗಾರ ಇದ್ದ. ಅವನು ತನ್ನ ಸಹಪಾಠಿಯೊಂದಿಗೆ ಅಲ್ಲಿಗೆ ತಲುಪಿದ್ದ. ಒಂದು ಘೋರ ಯುದ್ಧ ಅಲ್ಲಿ ನಡೆಯಿತು. ಅದರಲ್ಲಿ ರಾಣಿಯ ಸೈನಿಕರು ಸತ್ತು ಹೋದರು. ದಾಮೋದರನನ್ನು ಉಳಿಸಲು ರಾಣಿಗೆ ಅಲ್ಲಿಂದ ಓಡುವುದು ಬಿಟ್ಟರೆ ಬೇರೆ ದಾರಿಯೇ ಇರಲಿಲ್ಲ. ಬಾದಲ್, ಈಗ ಓಡೋದಲ್ಲ, ಹಾರಬೇಕು. ಬಾದಲ್ ವೇಗವಾಗಿ ಓಡುತ್ತಾ ರಾಣಿಯನ್ನು ಕಲ್ಪಿಗೆ ಕರೆತಂದಿತು. ಆದರೆ ಆ ಪ್ರದೇಶಕ್ಕೆ ಬರ್ತಿದ್ದ ಹಾಗೆ ಬಾದಲ್ ಏನಾಯ್ತು ಬಾದಲ್ಗೆ? ಬಾದಲ್ ಸತ್ತು ಹೋಯಿತು. ಬಾದಲ್, ನಿನ್ ತ್ಯಾಗನ ಯಾವತ್ತೂ ಮರೆಯಲ್ಲ ಬಾದಲ್. ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಝಾನ್ಸಿ ಮಾತ್ರವಲ್ಲ, ದಿಲ್ಲಿ, ಮೀರತ್, ಬಿಡೂರ್ನ ಸೇನೆ ಕೂಡ ಸೋತು ಹೋಗಿತ್ತು. ಈಗ ರಾಣಿ ತಾತ್ಯ ಟೋಪೆ ಸೇರಿದಂತೆ ಹೆಚ್ಚಿನ ರಾಜರು ಮತ್ತು ಕ್ರಾಂತಿಕಾರಿಗಳನ್ನು ಭೇಟಿಯಾದರು. ಸೋಲೋಕು ಸೋಲ್ಸೋಕು ವ್ಯತ್ಯಾಸ ಇರುತ್ತೆ. ನನಗೆ ನನ್ ಝಾನ್ಸಿ ವಾಪಸ್ ಬೇಕು. ಹಾಗಾಗಿ ನಮ್ಗೆ ಗ್ವಾಲಿಯರ್ ರಾಜನ ಸಹಾಯ ಬೇಕಾಗುತ್ತೆ. ಅವರು ಬ್ರಿಟಿಷರಿಗೆ ಬೆಂಬಲ ಕೊಡ್ತಾ ಇದ್ದಾರೆ, ಆದ್ರೆ ಅಲ್ಲಿ ಜನಗಳು ಖಂಡಿತ ನಮಗ್ ಸಹಾಯ ಮಾಡ್ತಾರೆ. ರಾಣಿ ಲಕ್ಷ್ಮೀಬಾಯಿ ತಾತ್ಯ ಟೋಪೆ ಜೊತೆಗೆ ಗ್ವಾಲಿಯರ್ಗೆ ಬಂದರು. ರಾಣಿ ಅರಮನೆಗೆ ಬಂದಾಗ ರಾಜನು ಶಾಂತವಾಗಿ ಮಲಗಿದ್ದನು. ರಾಣಿಯ ಖಡ್ಗ ಅವನನ್ನು ನಿದ್ದೆಯಿಂದ ಎಬ್ಬಿಸಿತು. ದೇಶನ ನಾಶ ಮಾಡೋದಕ್ಕೆ ಒಬ್ಬ ದ್ರೋಹಿಯಿಂದ ಮಾತ್ರ ಸಾಧ್ಯ. ಅಂತ ದೇಶ ದ್ರೋಹಿಗೆ ನಮ್ಮ ಮಾತೃಭೂಮಿಲಿ ಜಾಗ ಇಲ್ಲ. ರಾಜನು ಭಯಪಟ್ಟು ಓಡಿ ಹೋದನು. ರಾಣಿಯ ಮಾತು ನಿಜವಾಯಿತು. ಗ್ವಾಲಿಯರ್ನ ಜನರು ರಾಣಿಯನ್ನು ಬೆಂಬಲಿಸಿದರು. ಆದರೆ ಇದರಿಂದ ಹ್ಯೂರೋಸ್ ಸಿಟ್ಟಿಗೆದ್ದರು. ರಾಣಿ ಲಕ್ಷ್ಮೀಬಾಯಿ, ರಾಣಿ ಲಕ್ಷ್ಮೀಬಾಯಿ, ಇನ್ನೊಂದ್ಸಲ ಈ ಹೆಸರು ನನ್ ಕಿವಿಗ್ ಬಿದ್ರೆ ಎಲ್ರು ನಾಲ್ಗೆನು ನಾನು ಸೀಳ್ಬಿಡ್ತೀನಿ ಅಷ್ಟೇ. ಗ್ವಾಲಿಯರ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಆನಂತರ ಭೀಕರ ಯುದ್ಧ ನಡೆಯಿತು. ರಾಣಿಯು ಬಹಳ ಶೌರ್ಯದಿಂದ ಹೋರಾಡಿದರು. ಅವರು ಹ್ಯೂರೋಸ್ ಓಡಿ ಹೋಗುವ ರೀತಿಯಲ್ಲಿ ಅವನ ಮೇಲೆ ಆಕ್ರಮಣ ಮಾಡಿ ಹ್ಯೂರೋಸನ್ನು ಓಡಿಸಿದರು. ರಾಣಿ ಅವನ ಬೆನ್ನೇರಿದಳು. ಮುಂದೆ ಹ್ಯೂರೋಸ್, ಹಿಂದೆ ರಾಣಿ, ಮತ್ತೆ ರಾಣಿಯ ಹಿಂದೆ ಹ್ಯೂರೋಸ್ನ ಸೈನಿಕರು. ಓಡುತ್ತಾ ಹ್ಯೂರೋಸ್ ಒಂದು ಹಳ್ಳದ ಬದಿಗೆ ಬಂದು ನಿಂತ. ಅವನ ಕುದುರೆಯು ಹಾರುತ್ತಾ ಕಂದಕವನ್ನು ದಾಟಿತು. ಆದರೆ ರಾಣಿಯ ಕುದುರೆಯು ಆ ಧೈರ್ಯವನ್ನು ತೋರಿಸಲಿಲ್ಲ ಮತ್ತು ಸುಮ್ಮನೆ ನಿಂತಿತು. ಒಂದು ವೇಳೆ ರಾಣಿಯ ಕುದುರೆ ಬಾದಲ್ ಜೀವಂತವಾಗಿದ್ದರೆ ಬಹುಶಃ ಆ ದಿನ ರಾಣಿ ಜೀವಂತವಾಗಿರಬಹುದಿತ್ತು. ಅದು ಅಂತಹ ಹಳ್ಳವನ್ನು ಸುಲಭವಾಗಿ ಹಾರುತ್ತಿತ್ತು. ಆದರೆ ದುರದೃಷ್ಟವಶಾತ್ ಆ ದಿನ ಬಾದಲ್ ಇರಲಿಲ್ಲ. ರಾಣಿಯನ್ನು ಒಬ್ಬ ಬ್ರಿಟಿಷ್ ಸೈನಿಕ ಸುತ್ತುವರೆದಿದ್ದ. ಅವಳನ್ನು ತಡೆಯಲು ಪ್ರಯತ್ನಿಸುತ್ತಿದ್ದ. ಆದರೂ ಅವಳು ಬ್ರಿಟಿಷರ ಮುಂದೆ ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಲಿಲ್ಲ. ತುಂಬಾ ಹೋರಾಡಿದ್ಲು. ಪುರುಷರಂತೆ ಅವಳು ಝಾನ್ಸಿಯ ರಾಣಿಯಾಗಿದ್ಲು. ಅದು ಇಷ್ಟೊಂದು ಇಂಗ್ಲಿಷ್ ಸೈನಿಕರ ಮುಂದೆ ಒಬ್ಬಳೆ ರಾಣಿ ಎಷ್ಟೊಂದು ಹೋರಾಡಬಹುದು. ಹೋರಾಡಿ ಹೋರಾಡಿ ಕಷ್ಟಪಟ್ಟಳು.
ಆದ್ರೂ ಕೂಡ ಅವರು ಬ್ರಿಟಿಷ್ ಸೇನೆಯ ಮುಂದೆ ತಮ್ಮ ಖಡ್ಗಾನ ಕೆಳಗೆ ಹಾಕಲಿಲ್ಲ. ರಾಣಿ ಲಕ್ಷ್ಮೀಬಾಯಿ ಎಷ್ಟು ಧೈರ್ಯವಂತೆ ಮತ್ತೆ ಶಕ್ತಿಶಾಲಿ ಅಲ್ವಾ? ತುಂಬಾ ಜನ ಅನ್ಕೊಳ್ತಾರೆ ಈ ಹೀರೋಗಳು ಅಂದ್ರೆ ಬೇರೆ ತರ ಇರ್ತಾರೆ ಅಂತ. ಆದ್ರೆ ಸತ್ಯ ಏನು ಅಂದ್ರೆ ಅವರು ಕೂಡ ಎಲ್ರ ಹಾಗೆ ಸಾಧಾರಣ ವ್ಯಕ್ತಿಗಳೇ. ಅವರು ಸತ್ಯ ಮತ್ತೆ ನ್ಯಾಯಕ್ಕೋಸ್ಕರ ತುಂಬಾ ಕಷ್ಟಗಳನ್ನ ಎದುರಿಸಿರ್ತಾರೆ. ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿ ಹೋರಾಡಿದ್ರು, ಗೆಲ್ಲಲಿ ಸೋಲಲಿ. ಆದ್ರೆ ಅವ್ರು ಯಾವತ್ತೂ ಮನ್ಸಿಂದ ಸೋಲೊಪ್ಕೊಂಡಿರ್ಲಿಲ್ಲ. ಅವರು ಹೋರಾಡಿ ತಮ್ಮ ಜೀವ ತ್ಯಾಗ ಮಾಡಿದ್ರು. ಅದಕ್ಕೆ ಇವತ್ತು ಅವರ ಧೈರ್ಯವನ್ನ ಮೆಚ್ಚಿ ನಾವೆಲ್ಲ ಹಾಡ್ ಹೊಗಳ್ತೀವಿ. ಇವತ್ತಿಗೂ ಸಹ ಧೈರ್ಯ ಮತ್ತು ಸಾಹಸದ ಮಾತು ಬಂದ್ರೆ ಜನರು ಖಂಡಿತ ರಾಣಿ ಲಕ್ಷ್ಮೀಬಾಯಿ ಅವ್ರನ್ನ ನೆನಪಿಸ್ಕೋತಾರೆ. ಜನರು ಗ್ವಾಲಿಯರ್ನಲ್ಲಿ ಅವರ ಸಮಾಧಿ ಮತ್ತು ಝಾನ್ಸಿಯ ಕೋಟೆ ನೋಡೋದಕ್ಕೆ ತಮ್ಮ ಸೌಭಾಗ್ಯ ಅನ್ಕೋತಾರೆ. ಸ್ನೇಹಿತರೆ, ನಿಮಗೆ ಈ ಕತೆ ಕೇಳೋದಕ್ಕೆ ಇಷ್ಟು ಮಜವಾಗಿದೆ ಅಂದ್ರೆ ಯೋಚಿಸಿ, ನೋಡೋದಕ್ಕೆ ಎಷ್ಟು ಮಜವಾಗಿರುತ್ತಲ್ವಾ? ನೋಡಿ, ಕ್ರಿಶ್ ತ್ರಿಶ್ ಬಾಲ್ಟಿ ಬಾಯ್ ಭಾರತ್ ಹೈ ಹಮ್ ಪ್ರತಿ ರವಿವಾರ ಬೆಳಿಗ್ಗೆ 11 ಗಂಟೆಗೆ ದೂರದರ್ಶನದಲ್ಲಿ. ಮತ್ತು ನಮ್ಮ ಸ್ಟ್ರೀಮಿಂಗ್ ಪಾರ್ಟ್ನರ್ ಆಗಿದ್ದಾರೆ ಅಮೆಜಾನ್ ಪ್ರೈಮ್ ವಿಡಿಯೋ ಮತ್ತು ನೆಟ್ಫ್ಲಿಕ್ಸ್. ಸ್ಟೇ ಟ್ಯೂನ್ಡ್.